ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಡೇಟಾ ಎಂಟ್ರಿ ಕೆಲಸ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಆ ರೋಲ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಎರಡು ಕಂಪ್ನಿಯವರು ಯಾವುದಾದ್ರು ಅಂದರೆ ಕ್ಲಿನಿಕಲ್ ಮೈಂಡು ಮತ್ತು ಫ್ರೆಶರ್ಸ್ ಅಡ್ಡ ಅಂತ. ಈ ಎರಡು ಕಂಪ್ನಿಯವರು ಯಾವುದೋ ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟ್ ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು, ಮತ್ತು ಏನೇನು ರಿಕ್ವೈರ್ಮೆಂಟು, ಮತ್ತು ಏನೇನು ಕ್ವಾಲಿಫಿಕೇಷನು, ಮತ್ತು ಏನು ಮಾಡಬೇಕು, ಡೇಟಾ ಎಂಟ್ರಿ ಅಂದರೆ ಯಾವ ಥರ ಡೇಟಾನ ಎಂಟ್ರಿ ಮಾಡಬೇಕು, ಮತ್ತು ಎಷ್ಟು ಸ್ಯಾಲ್ರಿ ಅನ್ನೋದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ನೋಡಿ, ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಮತ್ತು ಯಾರ್ಯಾರಿಗೆ ನೀಡ್ ಇದೆ ಎಲ್ಲರೂ ಅಪ್ಲೈ ಮಾಡಿ, ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ನೋಡ್ಕೊಂಬರೋಣ ರಿಕ್ವೈರ್ಮೆಂಟ್ ಏನು ಅಂತ. ಕಂಪ್ನಿ ಬಂದ್ಬಿಟ್ಟು ಕ್ಲಿನಿಕ್ ಮೈಂಡ್ ಅಂತ. ಇವರು ಮೆಡಿಕಲ್ ಬಿಲ್ಲಿಂಗ್ ಸರ್ವಿಸ್ ಮತ್ತು ಡೇಟಾ ಎಂಟ್ರಿ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ ಲೊಕೇಶನ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಅಬೌಟ್ ದ ಜಾಬ್ ನೋಡೋದಾದರೆ ಏನು ಜಾಬ್ ಅಂತಂದರೆ, ಕ್ಲಿನಿಕ್ ಮೈಂಡ್ ಇಸ್ ಹೆಲ್ತ್ ಕೇರ್ IT and revenue cycle management RCM service company. We are looking for the full time RCM data entry associate. ಇವರು ಫುಲ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇವರು ಫುಲ್ ಟೈಮ್ ಡೇಟಾ ಎಂಟ್ರಿ ಅಂದರೆ ಇದು ಕಂಪ್ನಿನೇ ಡೇಟಾ ಎಂಟ್ರಿ ರೋಲ್ಗೆ ಹೈಯರ್ ಮಾಡಿಕೊಡ್ತಿದ್ದಾರೆ. ಮತ್ತು ಚಾರ್ಜ್ ಎಂಟ್ರಿ ಆ್ಯಂಡ್ EOB, ಕ್ಯಾಶ್ ಪೋಸ್ಟಿಂಗ್, ಡಿನೈಲ್ ಅನಾಲಿಸಿಸ್ ಆ್ಯಂಡ್ ಡಾಕ್ಯುಮೆಂಟೇಷನ್, ಇಲ್ಲಿ ಎಲ್ಲ ಡೇಟಾ ಎಂಟ್ರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಏನಪ್ಪ ಅಂದರೆ, ಏನು ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸು ಈ ಜಾಬಲ್ಲಿ ಅಂತಂದರೆ, ಮ್ಯಾಕ್ಸಿಮೈಸ್ ಇನ್ಶೂರೆನ್ಸ್ ರಿಎಂಬರ್ಸ್ಮೆಂಟ್ ಫಾರ್ ದ ಹೆಲ್ತ್ ಕೇರ್ ಪ್ರಾಕ್ಟೀಸ್ ಓನರ್ಸ್. ಅಂದರೆ ಈಗ ಹೆಲ್ತ್ ಕೇರ್ದು ಇನ್ಶೂರೆನ್ಸ್ ಇರುತ್ತಲ್ಲ, ಅದನ್ನ ರಿಎಂಬರ್ಸ್ ಮಾಡ್ಕೋತಾರೆ. ಈಗ IT ಕಂಪ್ನಿಗಳಾಗಲಿ ಇಲ್ಲ ಯಾವುದೋ ಗೌರ್ಮೆಂಟ್ ಎಂಪ್ಲಾಯಿಗಳಿಗಾಗಲಿ ಇನ್ಶೂರೆನ್ಸ್ ಇರುತ್ತೆ. ಸೊ ಅವರು ಮೆಡಿಕಲ್ ಒಂದು ಹಾಸ್ಪಿಟಲ್ಗೆ ಹೋದಾಗ, ಅಂದರೆ ಒಂದು ಪೆಟರ್ನಿಟಿನೋ ಇಲ್ಲ ಒಂದು ಏನಾರ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ಗೆ ಹೋದಾಗ ಆ ಇನ್ಶೂರೆನ್ಸ್ನ ರಿಎಂಬರ್ಸ್ ಮಾಡ್ಕೋಬೋದು. ಅದನ್ನ ನಾವು ಡೇಟಾನ ಎಂಟ್ರಿ ಮಾಡಬೇಕು ನಮ್ಮ CRM ಅಲ್ಲಿ ಅಂತ ಹೇಳ್ತಾರೆ. ಅನಲೈಸ್ ಆ್ಯಂಡ್ ಡಿಸ್ಕವರ್ ರೂಟ್ ಕಾಸ್ ಫಾರ್ ಮೆಡಿಕಲ್ ಇನ್ಶೂರೆನ್ಸ್ ಕ್ಲೇಮ್ ಡಿನೈಲ್, ಅಂಡರ್ ಪೇಮೆಂಟ್ ಆರ್ ಡಿಲೇ. ಅಂದರೆ ಇಲ್ಲಿ ಅನಲೈಸ್ ಮಾಡಬೇಕು, ಆ ಡೇಟಾ ಎಂಟ್ರಿ ಜೊತೆ ಏನು ಅನಲೈಸ್ ಮಾಡಬೇಕು ಅಂದರೆ, ಏನಕ್ಕೆ ಡಿಲೇ ಆಗ್ತಿದೆ ಕ್ಲೇಮು. ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತಲ್ಲ, ಆಲ್ಮೋಸ್ಟ್ ಎಲ್ಲ IT ಎಂಪ್ಲಾಯೀಸು ಮತ್ತು ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಇರುತ್ತೆ. ಅದು ಯಾಕೆ ಡಿಲೇ ಆಗ್ತಿದೆ, ಕ್ಲೇಮ್ ಮಾಡಿದ್ರು ಅಪ್ರೂವ್ ಮಾಡೋದು ಯಾಕೆ ಡಿಲೇ ಆಗ್ತಿದೆ, ಅಂಡರ್ ಪೇಮೆಂಟ್ ಅಂದರೆ ಇನ್ನೂ ಏನಕ್ಕೆ ಪೇಮೆಂಟ್ ಪ್ರೋಸೆಸ್ ಆಗಿಲ್ಲ ಅನ್ನೋದೆಲ್ಲ ಏನು ಇಶ್ಯೂ ಅಂತ ನಾವು ಕಂಡುಹಿಡಿಬೇಕು. ಅಂದರೆ ಕಾಲ್ ಮಾಡಿ ಫಾಲೋ ಅಪ್ ಮಾಡಿ ಮೆಡಿಕಲ್ ಕ್ಲೇಮ್ ಇನ್ಶೂರೆನ್ಸ್ ಯಾರು ಕೊಡ್ತಿದ್ದಾರೆ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೋಬೇಕು. ಮತ್ತು ಇಂಟರಾಕ್ಟ್ ವಿತ್ US ಬೇಸ್ಡ್ ಇನ್ಶೂರೆನ್ಸ್ ಕ್ಯಾರಿಯರ್ ಟು, ಅಂದರೆ ಇನ್ಶೂರೆನ್ಸ್ ಈಗ US ಬೇಸ್ಡಲ್ಲಿ ಇರುತ್ತಲ್ಲ, ಅವ್ರ ಜೊತೆನೂ ನಾವು ಇಂಟರಾಕ್ಟ್ ಮಾಡಬೇಕು. ಅಂದರೆ ಓವರ್ ಕ್ಲೈಂಟ್ ಜೊತೆ, ಅಂದರೆ ಓವರ್ಸಿ ಕ್ಲೈಂಟ್ಗಳಿರ್ತಾರೆ, ಅವ್ರ ಜೊತೆನೂ ಇಂಟರಾಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಫಾಲೋ ಅಪ್ ಆನ್ ಅನ್ಪೇಯ್ಡ್ ಕ್ಲೇಮ್, ಡಿಲೇಡ್ ಪ್ರೊಸೆಸಿಂಗ್ ಆ್ಯಂಡ್ ಅಂಡರ್ ಪೇಮೆಂಟ್. ಅಂದರೆ ಇನ್ನು ಪೇಮೆಂಟ್ ಅನ್ಪೇಯ್ಡ್ ಕ್ಲೇಮ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಇನ್ಶೂರೆನ್ಸ್, ಹಿಂಗೆ ಕಂಪ್ನಿಯವರು ಅಥವಾ ಇದು ಹಾಸ್ಪಿಟಲ್ ಅವರು ಕ್ಲೇಮ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಯಾಕೆ ಪ್ರೋಸೆಸ್ ಆಗಿಲ್ಲ ಅದನ್ನ ಫಾಲೋ ಅಪ್ ಮಾಡಬೇಕು. ಯಾಕೆ ಇನ್ನೂ ಅಂಡರ್ ಪೇಮೆಂಟಲ್ಲಿದೆ, ಏನು ಇಶ್ಯೂ, ಯಾಕೆ ಡಿಲೇ ಪ್ರೊಸೆಸಿಂಗ್ ಆಗ್ತಾ ಇಲ್ಲ, ಇನ್ನೂ ಹಂಗೆ ಸ್ಟ್ಯಾಗ್ನೇಟ್ ಆಗಿದೆ ಅಂತ ಎಲ್ಲ ನಾವು ಫಾಲೋ ಅಪ್ ಮಾಡಬೇಕು ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆ ಅಂತ ಹೇಳ್ತಾರೆ. ಮತ್ತು ಇಂಟರಾಕ್ಟ್ ವಿತ್ US ಬೇಸ್ಡ್ ಪ್ರಾಕ್ಟೀಸ್ ಓನರ್ ಆ್ಯಂಡ್ ಕ್ಲಿನಿಕಲ್ ಆನ್ ಕಂಪ್ಲೀಟಿಂಗ್ ಆ್ಯಂಡ್ ಕರೆಕ್ಟಿಂಗ್ ಎನಿ ಮಿಸ್ಸಿಂಗ್ ಆರ್ ಇನ್ಕರೆಕ್ಟ್ ಡೇಟಾ ಅಂತ ಇನ್ಶೂರೆನ್ಸ್ ಕ್ಲೇಮ್. ಅಕಸ್ಮಾತ್ US ಅಲ್ವಾ ಕ್ಲೈಂಟು, ಅವ್ರದ್ದು ಏನಾರ ಮಿಸ್ ಇದ್ದರೆ, ಅಂದರೆ ಅವ್ರದ್ದು ಇನ್ಫಾರ್ಮೇಷನ್ ಎಲ್ಲ ರಾಂಗ್ ಇದ್ದರೆ ಅಲ್ಲಿ ನಮ್ಮದು ಪ್ರೊಸೆಸಿಂಗ್ ಆಗಿರಲ್ಲ. ಸೊ ಅವ್ರ ಜೊತೆ ಕಾಲ್ ಮಾಡಿ ಈ ಥರ ಮಿಸ್ಸಿಂಗ್ ಇದೆ ನಿಮ್ಮದು ಇನ್ಶೂರೆನ್ಸಲ್ಲಿ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ನಾವು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಪೋಸ್ಟ್ ಚಾರ್ಜಸ್ ಆ್ಯಂಡ್ ಪೇಮೆಂಟ್ಸ್, ಅಂದರೆ ಪೇಮೆಂಟ್ ಮಾಡೋದೆಲ್ಲ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಅಂದರೆ, ಇಲ್ಲಿ ಎಂಟ್ರಿ ಆ್ಯಂಡ್ ಪೇಮೆಂಟ್ ಪೋಸ್ಟಿಂಗ್, ಫೆಮಿಲಿಯರ್ ವಿತ್ ದ US ಮೆಡಿಕಲ್ ಇನ್ಶೂರೆನ್ಸ್ ಇಂಡಸ್ಟ್ರಿ ಆ್ಯಂಡ್ ಇನ್ಶೂರೆನ್ಸ್ ಕ್ಲೇಮ್ ಪ್ರೊಸೆಸಿಂಗ್ ಸೈಕಲ್, ಇದ್ರ ಬಗ್ಗೆ ಐಡಿಯಾ ಇದ್ದರೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಮತ್ತು ನಾಲೆಡ್ಜ್ ಆಫ್ HCPC, ಅಂದರೆ ಇದ್ರ ಬಗ್ಗೆ ನಾಲೆಜ್ ಏನು ಮ್ಯಾಂಡೇಟರಿ ಎಲ್ಲ ನಾಲೆಡ್ಜ್ ಇದ್ದರೆ ಪ್ಲಸ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಮತ್ತು ಫೆಮಿಲಿಯರ್ ವಿತ್ ಫಿಸಿಕಲ್ ಥೆರಪಿ ಆ್ಯಂಡ್ ಮೆಂಟಲ್ ಬಿಹೇವಿಯರಲ್ ಹೆಲ್ತ್ ಸ್ಪೆಷಲಿಸ್ಟ್ ಇಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಅಂದರೆ ಈಗ ಹಾಸ್ಪಿಟಲಲ್ಲಿ ಪೇಷಂಟ್ಗಳದ್ದು ಬಿಹೇವಿಯರು ಮತ್ತು ಎಮೋಷ್ನಲ್ಲು ಮತ್ತು ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ನಾಲೆಡ್ಜ್ ಇದ್ದರೆ ಆ್ಯಡೆಡ್ ಅಡ್ವಾಂಟೇಜ್, ಅಂದರೆ ಓಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಕ್ಸಲೆಂಟ್ ಲಿಸ್ನಿಂಗ್, ಕಮ್ಯುನಿಕೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು.
ಅಂದರೆ ಚೆನ್ನಾಗಿ ಕೇಳಿಸ್ಕೊಳ್ಳೋ ಅಂಥದ್ದು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾರೆ. ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ಏಬಲ್ ಟು ವರ್ಕ್ ಆಟೋನಮಸ್ಲಿ, ಅಂದರೆ ಇಲ್ಲಿ ಯಾರು ಬಂದು ಅದು ಮಾಡು ಇದು ಮಾಡು ಅನ್ನಲ್ಲ, ನಾವೇ ಓನಾಗಿ ರಿಸ್ಕ್ ತೊಗೊಂಡು ವರ್ಕ್ ಮಾಡಬೇಕು ಇಲ್ಲಿ ಅಂಥವ್ರು ಪ್ರಿಫರ್ ಮಾಡ್ತಾಯಿದ್ದೀವಿ ಅಂತ ಹೇಳೋರು. ಇಲ್ಲಿ ಎಜುಕೇಷನ್ ಯಾವುದೂ ಮೆನ್ಷನ್ ಮಾಡಿಲ್ಲ. ಸೊ ಏನಾದರೂ ಮಾಡಿರೋರು ಅಪ್ಲೈ ಮಾಡ್ಬೋದು. ಬಟ್ ಏನೇನು ಬೇಕು ಅಂದರೆ ಏನೇನು ಪ್ರೀ ರಿಕ್ವೆಸ್ಟ್ ಬೇಕು ಈ ಕಂಪ್ನಿಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಂದರೆ ಲ್ಯಾಪ್ಟಾಪ್ ಇವ್ರು ಕೊಡಲ್ಲ. ನಮ್ಮ ಹತ್ರನೇ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕು 8 GB ಮತ್ತು ಐ ಕಂಫರ್ಟ್ ಲೆವೆಲ್ ವರ್ಕಿಂಗ್ ಅನ್ ಈಸ್ಟರ್ನ್ ಟೈಮ್, ಅಂದರೆ ರೊಟೇಷನಲ್ ಶಿಫ್ಟ್ US ಟೈಮ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ಕಂಫರ್ಟೇಬಲ್ ಇರಬೇಕು ಅಂತ ಹೇಳ್ತಾರೆ. ಗುಡ್ ಇಂಟರ್ನೆಟ್ ಆಕ್ಸೆಸ್ ಅಟ್ ಹೋಮ್ ಮತ್ತು ಮೊಬೈಲ್ ಹಾಟ್ಸ್ಪಾಟು, ಇದು ಮೊಬೈಲ್ ಹಾಟ್ಸ್ಪಾಟ್ಗೆ ರಿಯಂಬರ್ಸ್ ಮಾಡಿಕೊಡ್ತಾರೆ ನಾವು ಎಷ್ಟು ಪೇ ಮಾಡಿದ್ದೀವಿ. ಬಟ್ ಇದೆಲ್ಲ ಈ ಮಸ್ಟ್ ಹ್ಯಾವ್, ನಾವು ಬಿಫೋರ್ ಜಾಯ್ನಿಂಗ್ ಅಂದರೆ ವರ್ಕ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇದೆಲ್ಲ ನಮ್ಮ ಹತ್ರ ಇರಬೇಕು. ಇವಾಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಕ್ಲಿನಿಕಲ್ ಮೈಂಡು, ಮೆಡಿಕಲ್ ಬಿಲ್ಲಿಂಗ್ ಸರ್ವಿಸ್, ಡೇಟಾ ಎಂಟ್ರಿ ಅಸೋಸಿಯೇಟು, ವರ್ಕ್ ಫ್ರಮ್ ಹೋಮ್ ಲೊಕೇಶನ್ಗೆ. ಇದು ಈಗ ಅಪ್ಲೈ ಮಾಡೋಣ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಪ್ಲೈ ಮಾಡಬೇಕು. ಇಲ್ಲಿ ಫಸ್ಟ್ ನೇಮು ನಮ್ಮದು, ಲಾಸ್ಟ್ ನೇಮು, ನಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು. ಇಲ್ಲಿ ರೆಸ್ಯೂಮೇನ ಅಟ್ಯಾಚ್ ಮಾಡಿ ಅಂತ ಕೇಳ್ತಿದ್ದಾರೆ. ಮತ್ತು ವುಡ್ ಯು ಅಕ್ಸೆಪ್ಟ್ ಅ ರಿಕ್ವೆಸ್ಟ್ ಟು ರೆಸ್ಪಾಂಡ್ ಫ್ಯೂ ಕ್ವಶನ್ ಇನ್ ರೈಟಿಂಗ್ ಬಿಫೋರ್ ಸ್ಕೆಡ್ಯೂಲಿಂಗ್ ಇಂಟರ್ವ್ಯೂ ಅಂತ ಕೇಳ್ತಿದ್ದಾರೆ. ಅಂದರೆ ಸೆಲೆಕ್ಟ್ ಆದರೆ ಟೆಸ್ಟ್ ಕೊಡ್ತಾರಂತೆ, ಅದಕ್ಕೆ ಎಸ್ ಅಂತ ಹಾಕಿ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡೋಕ್ಕೂ ಮುಂಚೆ ಒಂದು ಅಷ್ಟು ಕ್ವಶನ್ ಕೊಡ್ತಾರಂತೆ ರೈಟಿಂಗ್ ಬಿಫೋರು. ಸೊ ಇದಕ್ಕೆ ಎಸ್ ಅಂತ ಹಾಕಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಈಗ ಇದು ಅಪ್ಲೈ ಮಾಡಾದಮೇಲೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಇದೆ. ಪ್ಲೀಸ್ ಚೆಕ್ ಯುವರ್ ಇಮೇಲ್ ಫಾರ್ ಫರ್ದರ್ ಡೀಟೇಲ್ಸ್, ಅಂದರೆ ನಮಗೆ ಮೇಲ್ ಮಾಡಿರ್ತಾರಂತೆ ಫರ್ದರ್ ಡೀಟೇಲ್ಸ್ ಹೆಂಗೆ ಮಾಡೋದು ಅಂತ ಚೆಕ್ ಮಾಡಿ. ನಿಮ್ಮ ಮೇಲು ಅಂದರೆ ಯಾವುದು ವ್ಯಾಲಿಡ್ ಇಮೇಲ್ ಕೊಟ್ಟಿರ್ತೀರೋ ಆ ಮೇಲಲ್ಲಿ ಚೆಕ್ ಮಾಡಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರಿಗೆ ಎಲಿಜಿಬಲ್ ಇದ್ದೀರಾ, ಯಾರ್ಯಾರಿಗೆ ನೀಡ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಅಪ್ಲೈ ಮಾಡಿ. ಇನ್ನೊಂದು ಕಂಪ್ನಿ ಫ್ರೆಷರ್ಸ್ ಅಡ್ಡ ಅಂತ, ಅವರು ಪಾರ್ಟ್ ಟೈಮ್ ಡೇಟಾ ಎಂಟ್ರಿ ಜಾಬ್ಗೆ ಹೈಯರ್ ಮಾಡ್ತಿದ್ದಾರೆ. ಆದರೆ ಪಾರ್ಟ್ ಟೈಮ್ಗೆ ಅದರಲ್ಲಿ ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇವು ಫ್ರೆಷರ್ಸ್ ಅಡ್ಡ ಡೇಟಾ ಎಂಟ್ರಿ ಕಲೆಕ್ಷನ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ರಿಮೋಟು ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಈ ಕಂಪ್ನಿಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಸ್ವಲ್ಪ ಅಷ್ಟು ಲಿಸ್ಟ್ ಮಾಡಿದ್ದಾರೆ, ನೋಡ್ಕೊಂಬರೋಣ. ಡೇಟಾ ಎಂಟ್ರಿ ಮಾಡಬೇಕು. ಎಂಟರ್ ಡೇಟಾ ಇಂಟು ಅವರ್ ಸಿಸ್ಟಮ್ ವಿತ್ ಐ ಅಕ್ಯುರೆಸಿ ಆ್ಯಂಡ್ ಸ್ಪೀಡ್. ಡೇಟಾ ವಿತ್ ಅಂದರೆ ಬೇಗ ಫಾಸ್ಟಾಗಿ ಎಂಟರ್ ಮಾಡಬೇಕು ಮತ್ತು ಏನು ತಪ್ಪಾಗಿರಬಾರ್ದು, ಮಿಸ್ಟೇಕ್ ಏನೂ ಆಗಿರಬಾರ್ದು ಮತ್ತು ಸ್ಪೀಡಾಗೂ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಡೇಟಾ ವೆರಿಫಿಕೇಷನ್, ವೆರಿಫೈ ಡೇಟಾ ಫಾರ್ ಅಕ್ಯುರೆನ್ಸಿ ಆ್ಯಂಡ್ ಕಂಪ್ಲೀಟ್ನೆಸ್, ಅಂದರೆ ಡೇಟಾನ ಬಿಫೋರ್ ಎಂಟರ್ ಮಾಡೋಕ್ಕೂ ಮುಂಚೆ ವೆರಿಫೈ ಮಾಡಬೇಕು, ಇದು ಕರೆಕ್ಟಾಗಿ ಆಯಿತಾ, ಅಕ್ಯುರೇಟ್ ಆಗಿದೆಯಾ, ಎಲ್ಲ ಇನ್ಫಾರ್ಮೇಷನು ಕರೆಕ್ಟಾಗಿ ಆಯಿತಾ ಅಂತ ವೆರಿಫೈ ಮಾಡಿ ನೆಕ್ಸ್ಟು ಡೇಟಾ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ಡೇಟಾ ಮೇಂಟೆನೆನ್ಸ್, ಮೇಂಟೈನ್ ಆರ್ಗನೈಸ್ಡ್ ಡಿಜಿಟಲ್ ರೆಕಾರ್ಡ್ಸ್ ಆ್ಯಂಡ್ ಎನ್ಶ್ಯೂರ್ ಡೇಟಾ ಕಾನ್ಫಿಡೆನ್ಷಿಯಲಿಟಿ. ಈಗ ಡಿಜಿಟಲ್ ಡೇಟಾಗಳಿರುತ್ತೆ ಎಷ್ಟೊಂದು. ಈಗ ಒಂದು ಪೇಷಂಟ್ ಅಂದ್ಕೊಳ್ಳಿ, ಪೇಷಂಟ್ ಇನ್ಫಾರ್ಮೇಷನ್ ಇರುತ್ತೆ ಅವ್ರದ್ದು, ಅದೆಲ್ಲ ನಾವು ಕಾನ್ಫಿಡೆಂಟಾಗಿ ಅಂದರೆ ಯಾರಿಗೂ ಬೇರೆಯವ್ರಿಗೆ ಹ್ಯಾಕ್ ಮಾಡೋಕ್ಕೆ ಅಥವಾ ಬೇರೆಯವ್ರಿಗೆ ತೋರಿಸ್ಬಾರ್ದು, ಅದು ಕಾನ್ಫಿಡೆನ್ಷಿಯಲಿಟಿಯಾಗಿ ಇಟ್ಟಿರಬೇಕು ಡೇಟಾನ ಅಂತ ಹೇಳ್ತಿದ್ದಾರೆ. ಪ್ರೊಡಕ್ಟಿವಿಟಿ, ಮೀಟ್ ಪ್ರೊಡಕ್ಟಿವಿಟಿ ಸ್ಟ್ಯಾಂಡರ್ಡ್ ಆ್ಯಂಡ್ ಡೆಡ್ಲೈನ್ಸ್, ಅಂದರೆ ಇವಾಗ ಏನೋ ಡೇಟಾ ಕೊಟ್ಟಿರ್ತಾರೆ ಅದನ್ನ ಪ್ರೊಡಕ್ಟಿವ್ ಆಗಿ ಅಂದರೆ ವಿತಿನ್ ಟೈಮ್ ಲೈನ್ ಡೆಡ್ಲೈನ್ ಅಷ್ಟರಲ್ಲೇ ನಾವು ಎಂಟರ್ ಮಾಡಿಬಿಟ್ಟು ಅಂದರೆ ವರ್ಕ್ನ ಮುಗಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಟ್ರಬಲ್ ಶೂಟ್ ಇಶ್ಯೂ ವಿತ್ ಡೇಟಾ ಎಂಟ್ರಿ ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್, ಅಂದರೆ ಈಗ ಸಾಫ್ಟ್ವೇರ್ ಹಾರ್ಡ್ವೇರಲ್ಲಿ ಇಶ್ಯೂ ಬಂದರೆ ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಅದನ್ನೆಲ್ಲ ಟ್ರಬಲ್ ಶೂಟ್ ಮಾಡಿ ನಾವೇನೇ ನೋಡ್ಕೋಬೇಕು. ಸ್ವಲ್ಪ ಟೆಕ್ನಿಕಲ್ ಸ್ಕಿಲ್ಸು ಇರಬೇಕು ಇದಕ್ಕೆ ಅಂತ ಹೇಳ್ತಾರೆ. ಮತ್ತು ಏನು ರಿಕ್ವೈರ್ಮೆಂಟ್ಸು ಅಂದರೆ ಏನು ಓದಿರಬೇಕು ಈ ಜಾಬ್ಗೆ ಅಂತ ಅಂದರೆ ಹೈಸ್ಕೂಲ್ ಡಿಪ್ಲೊಮಾ ಆರ್ ಈಕ್ವಲೆಂಟ್ ರಿಕ್ವೈರ್ಡ್, ಅಂದರೆ 10th ಪಾಸ್ ಆದವರು PU ಪಾಸ್ ಆದವರು ಅಪ್ಲೈ ಮಾಡ್ಬೋದು. ಸ್ಕಿಲ್ ಪ್ರೊಫಿಷಿಯೆಂಟ್ ಇನ್ ಮೈಕ್ರೋಸಾಫ್ಟ್ ಆಫೀಸ್ ಡೇಟಾ ಎಂಟ್ರಿ ಆ್ಯಂಡ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್, ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ ಅಂದರೆ ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟು ಸ್ವಲ್ಪ ನಾಲೆಡ್ಜ್ ಇರಬೇಕು. ಮತ್ತು ಡೇಟಾ ಎಂಟ್ರಿನೂ ಅಕ್ಯುರೇಟಾಗಿ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾರೆ. ಮತ್ತು ಹೈ ಲೆವೆಲ್ ಅಕ್ಯುರೆನ್ಸಿ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ಸ್, ಅಂದರೆ ಅಕ್ಯುರೆಸಿ ಇಲ್ಲ ಅಂತಂದರೆ ನಾವು ಡೇಟಾ ಎಂಟ್ರಿ ಮಾಡಿದ್ದು ರಾಂಗ್ ಆಗೋಗುತ್ತೆ. ಒಂದು ರಾಂಗ್ ಆದರೆ ಇಡೀ ಶೀಟೇನೆ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಫಸ್ಟು ಅಕ್ಯುರೇಟಾಗಿ ಇದೆನಾ ಡೇಟಾ ಅಂತ ವೆರಿಫೈ ಮಾಡೋಷ್ಟು ನಾಲೆಡ್ಜ್ ಇರಬೇಕು ಅಂತ ಹೇಳ್ತವ್ರೆ. ಏನು ವಾಟ್ ವಿ ಆಫರ್ ಅಂತ ಅಂದರೆ ಅವ್ರು ಏನು ಆಫರ್ ಮಾಡ್ತಾರೆ ಅಂತ ಅಂದರೆ ರಿಮೋಟ್ ವರ್ಕ್ ಫ್ರಮ್ ದ ಕಂಫರ್ಟ್ ಅವರ್ ಯುವರ್ ಹೋಮ್, ಅಂದರೆ ರಿಮೋಟ್ ವರ್ಕು ಕಂಪ್ಲೀಟ್ ರಿಮೋಟ್ ಪೊಸಿಷನು
ಫ್ಲೆಕ್ಸಿಬಲ್ ಸ್ಕೆಡ್ಯೂಲಿಂಗ್ ಟು ಅಕಾಮಿಡೇಟ್ ಯುವರ್ ನೀಡ್ಸ್. ಅಂದರೆ ಇದು ಪಾರ್ಟ್ ಟೈಮು, ನಮ್ಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ವರ್ಕ್ ಮಾಡ್ಕೋಬೋದು. ಕಾಂಪಿಟೇಟಿವ್ ಅವರ್ಲಿ ರೇಟ್, ಆಪರ್ಚುನಿಟಿ ಫಾರ್ ಅಡ್ವಾನ್ಸ್ಮೆಂಟು, ಪ್ರೊಫೆಷ್ನಲ್ ಗ್ರೋತು, ಮತ್ತು ಯಾವ ಥರ ಅಂದರೆ ನಾವು 1 ಅವರ್ಗೆ ಎಷ್ಟು ಡೇಟಾ ಎಂಟ್ರಿ ಮಾಡಿರ್ತೀವಿ ಆ ಥರ ಅಮೌಂಟ್ ಪೇ ಮಾಡ್ತಾರಂತೆ ಇವರು. ಆನ್ಗೋಯಿಂಗ್ ಟ್ರೈನಿಂಗ್ಗಳಿರುತ್ತೆ, ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ ಸ್ಕಿಲ್ಸ್ಗೆ ಡೆವಲಪ್ಮೆಂಟ್ಗೆ ಆಪರ್ಚುನಿಟಿ ಇರುತ್ತೆ ಅಂತ ಹೇಳೋರೆ. ಮತ್ತು ಏನೇನು ಬೇಕು, ಮಸ್ಟ್ ಹ್ಯಾವ್ ಡೆಡಿಕೇಟೆಡ್ ವರ್ಕ್ ಸ್ಪೇಸ್ ವಿತ್ ಎ ರಿಲೇಬಲ್ ಇಂಟರ್ನೆಟ್ ಕನೆಕ್ಷನ್ ಅಂತೆ. ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್, ಮಸ್ಟ್ ಹ್ಯಾವ್ ಕಂಪ್ಯೂಟರ್, ಕೀಬೋರ್ಡ್. ಇವರು ಲ್ಯಾಪ್ಟಾಪ್ ಕೊಡಲ್ಲ, ನಮ್ಮ ಹತ್ರನೇ ಲ್ಯಾಪ್ಟಾಪ್ ಇರಬೇಕು ಅಂತ ಹೇಳ್ತವ್ರೆ. ಸೊ ಇಷ್ಟೇ ರಿಕ್ವೈರ್ಮೆಂಟು. ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇನ್ನೊಂದು ಜಾಬ್ ಬಂದ್ಬಿಟ್ಟು ಡೇಟಾ ಎಂಟ್ರಿ ಕಲೆಕ್ಷನ್ ಅಂತ. ಇದೂ ಪಾರ್ಟ್ ಟೈಮ್, ರಿಮೋಟ್ ಲೊಕೇಶನ್ನು. ನಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ವರ್ಕ್ ಮಾಡ್ಬೋದು. ಸೊ ಈಗ ಈಸಿ ಅಪ್ಲೈ ಮಾಡೋಣ. ಇದಕ್ಕೆ ನಾವು ಈ ಪೇಜಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ನಮ್ಮ ರೆಸ್ಯೂಮೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಾದಮೇಲೆ ನಮಗೆ ಈ ಥರ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಫ್ರೆಷರ್ಸ್ ಅಡ್ಡಾ ಅಂತ ಇದೆ. ಇದನ್ನು ಮೇಲ್ ಬಂದಿರುತ್ತೆ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಇದು ಪಾರ್ಟ್ ಟೈಮು, ಸೊ ಯಾರು ಬೇಕಾದರೂ ಮಾಡ್ಬೋದು. ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಇದು ಡೇಟಾ ಎಂಟ್ರಿ ಜಾಬು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಾಗಿ ಕೊಟ್ಟಿರ್ತೀನಿ, ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮೇಲ್ ಕೂಡ ಬಂದಿದೆ ಅನಿಸುತ್ತೆ. ಎಲ್ಲರೂ ಮೇಲ್ ನೋಡಿಬಿಟ್ಟು ಚೆಕ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಜಾಬ್ನ. ಜಾಬ್ಗೂ ಅಪ್ಲೈ ಮಾಡಿ, ಇಂಟ್ರೆಸ್ಟ್ ಇರೋರು ಮತ್ತು ನೀಡಿರೋರು. ಇಲ್ಲಿ ಸ್ವಲ್ಪ ರಿಕ್ವೈರ್ಮೆಂಟು ಮತ್ತು ಏನೇನು ಕ್ವಾಲಿಫಿಕೇಷನ್ ಅಂತ ಕೊಟ್ಟಿರ್ತಾರೆ, ಅದೆಲ್ಲ ಮ್ಯಾಂಡೇಟರಿ ಇಲ್ಲ. ಬಟ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಏಕೆಂದರೆ ಗೊತ್ತಿಲ್ಲ ಅಂದರೂ ಕಲ್ತ್ಕೋಬೋದು. ನಮಗೆ ನೀವು ರೆಸ್ಯೂಮೆ ಚೆನ್ನಾಗಿದೆ ನಿಜ ಸೆಲೆಕ್ಟ್ ಆಗುತ್ತೆ. ನಿಮಗೆ ಒಂದು ಸ್ಕಿಲ್ಸು, ಇವಾಗ ಎಕ್ಸೆಲ್ ಕೇಳಿದ್ದಾರೆ, ಅದು ಗೊತ್ತಿಲ್ಲಪ್ಪ, ಬೇರೆ ಕಮ್ಯುನಿಕೇಷನ್ ಎಲ್ಲ ಚೆನ್ನಾಗಿದೆ ಅನ್ನೋರು ಅಪ್ಲೈ ಮಾಡಿ. ಏಕೆಂದರೆ ಎಕ್ಸೆಲ್ ಏನು ಒಂದಿನದಲ್ಲಿ ಅಂದರೆ 1 ವಾರದಲ್ಲಿ ಕಲ್ತ್ಕೊಂಬಿಡ್ಬೋದು. ಸೊ ಏನು ಒಂದು ಸ್ಕಿಲ್ಸನ್ನು ಮಿಸ್ಸಿಂಗ್ ಇದ್ದರೆ ಅದಕ್ಕೆಲ್ಲ ಅಪ್ಲೈ ಮಾಡ್ದಲ್ಲಿ ಕೂತ್ಕೋಬೇಡಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರಿಗೆ ನೀಡಲ್ಲಿದ್ದೀರಾ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.